ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದೇ ಥರದ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ A42 ಅನ್ನೋ ಒಂದು ಹೊಸ ಫೋನನ್ನು ರಿಲೀಸ್ ಮಾಡ್ತಿದ್ದಾರೆ. ಈ ಫೋನಿನ ಬಗ್ಗೆ ಪೂರಾ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನಿನ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಫ್ರೆಂಡ್ಸ್, ಇದು ಆಂಡ್ರಾಯ್ಡ್ 10 ಬೇಸ್ ಮೇಲೆ ವರ್ಕ್ ಮಾಡುತ್ತೆ. ಮತ್ತು ಈ ಫೋನ್ ಏನಿದೆ ಇದು ನೆಟ್ವರ್ಕ್ ಬಂದ್ಬಿಟ್ಟು 5G ಫೋನ್ ಆಗಿದೆ. 4Gನೂ ಆಗ್ಬೋದು, 5Gನೂ ಆಗ್ಬೋದು. ಮತ್ತು ಈ ಫೋನಿನಲ್ಲಿರುವಂಥ ಡಿಸ್ಪ್ಲೇಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಫೋನಿನಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು 6.6 ಇಂಚಿನ ಫುಲ್ HD ಪ್ಲಸ್ ಡಿಸ್ಪ್ಲೇಯನ್ನು ಹೊಂದಿದೆ. ಫುಲ್ HD ಡಿಸ್ಪ್ಲೇಯನ್ನು ಹೊಂದಿದೆ. ಸ್ಕ್ರೀನ್ ಬಂದ್ಬಿಟ್ಟು ಅಮೂಲ್ ಡಿಸ್ಪ್ಲೇ ಆಗಿದೆ, ಸ್ಯಾಮ್ಸಂಗ್ ಬ್ರ್ಯಾಂಡ್ನವ್ರದ್ದೇ. ಇನ್ನು ಈ ಫೋನಿನಲ್ಲಿರುವಂಥ ರ್ಯಾಮ್ ಬಗ್ಗೆ ಮಾತಾಡಬೇಕು ಅಂತಂದರೆ 6GB ರ್ಯಾಮಲ್ಲಿ ಬರ್ತಾ ಇದೆ. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು 128 GB ಇಂಟರ್ನಲ್ ಸ್ಟೋರೇಜನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಫೋನಿನ ಯಾವಾಗ ಲಾಂಚ್ ಆಗುತ್ತೆ ಅಂತ ಈಗ ಹೇಳ್ತೀನಿ, ಕೊನೆಗೆ ಹೇಳ್ತೀನಿ. ಮತ್ತು ಈ ಫೋನ್ 128 GB ಮೆಮೊರಿ ಏನಿದೆ, ಇದು ಒಂದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. 6GB ರ್ಯಾಮು ಮತ್ತು ಒಂದು ಉತ್ತಮ ಬೆಲೆಗೆ ಲಾಂಚ್ ಮಾಡ್ತಾಯಿದ್ದಾರೆ. ಆಮೇಲೆ ಫೋನಿನಲ್ಲಿರುವಂಥ ಕ್ಯಾಮ್ರಾ ಅದು ತುಂಬ ಇಂಪಾರ್ಟೆಂಟು. ಫೋನಿನಲ್ಲಿ ಕ್ವಾಡ್ ಕ್ಯಾಮ್ರಾ ಸೆಟಪ್ಪನ್ನು ಕೂಡ ಇದೆ. ಆ ಕ್ವಾಡ್ ಕ್ಯಾಮ್ರಾ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 MP ಮೇನ್ ಸೆನ್ಸರ್ ಆಗಿದೆ. 12 MP ಇದು, ಮತ್ತು ಇನ್ನೊಂದು ಕ್ಯಾಮ್ರಾ ಇದೆ 5 MP ಇದು, ಇನ್ನೊಂದು ಕ್ಯಾಮ್ರಾ ಇದೆ, ಮತ್ತು ಇನ್ನೊಂದು 5 MP ಒಟ್ಟು ಇನ್ನೊಂದು ಕ್ಯಾಮ್ರಾ ಇದೆ. ಒಟ್ಟು 5 MP ಎರಡು, 12 MP ಇದು, 12 MP ಇದೊಂದು, 64 MP ಇದು ಒಂದು ಕ್ಯಾಮ್ರಾ ಇದೆ. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದಿದೆ, ಇದೇನಿದೆ ಇದು 20 MP ಇದೆ. ಒಂದು ಒಳ್ಳೆ ಗುಡ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಈ ಫೋನಿನಲ್ಲಿರುವಂಥ ಸ್ನ್ಯಾಪ್ಡ್ರ್ಯಾಗನ್ ಬಂದ್ಬಿಟ್ಟು 750G ಅನ್ನೋ ಸ್ನ್ಯಾಪ್ಡ್ರ್ಯಾಗನನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಇದು ಸ್ಯಾಮ್ಸಂಗ್ ಅವ್ರನ್ನೆಲ್ಲ ನನಗೆ ಗೊತ್ತಿಲ್ಲ ಅಷ್ಟು. ಮತ್ತು ಇನ್ನು ಈ ಫೋನಿನಲ್ಲಿರುವಂಥ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ಇದೆ. ಇನ್ನು 2 ದಿನ ನಾನ್ ಸ್ಟಾಪ್ ಯೂಸ್ಗೆ ಅಂತ ಕಂಪ್ನಿಯವ್ರು ಕೊಡ್ತಾಯಿದ್ದಾರೆ. ಬಟ್ ಅದು ಎಷ್ಟು ಅಂತ ಗೊತ್ತಿಲ್ಲ. ಒಂದು 5000 ಅಂದರೆ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಮತ್ತೇನು ಇದಕ್ಕೆ ಕೊಡ್ತಿರೋಂಥ ಚಾರ್ಜರ್ ಬಂದ್ಬಿಟ್ಟು ಫಾಸ್ಟ್ ಚಾರ್ಜರನ್ನು ಕೊಡ್ತಾಯಿದ್ದಾರೆ. ಇದು ಎಷ್ಟು ವ್ಯಾಟು ಮತ್ತು ವೈರ್ಲೆಸ್ ಚಾರ್ಜರ್ ರೀತಿ ಇಲ್ವೋ ಅಂತ ಇನ್ನೂ ಹೇಳಿಲ್ಲ, ಯಾಕೆಂದರೆ ಈ ಫೋನಿನ ಲಾಂಚ್ ಆಗಿಲ್ಲ. ಮತ್ತು ಈ ಫೋನಿನಲ್ಲಿರುವಂಥ ಹೆಡ್ಫೋನ್ ಜಾಕ್ ಬಂದ್ಬಿಟ್ಟು 3.5 mm ಹೆಡ್ಫೋನ್ ಜಾಕ್ ಇದೆ. ಮತ್ತು ಈ ಫೋನಿನಲ್ಲಿರುವಂಥ ಲಾಕ್ ಅಂದರೆ ಸೆನ್ಸರ್ಗಳು ಯಾವ್ಯಾವಪ್ಪ ಅಂದರೆ, ಇದು ಅವ್ರು ಹೇಳಿಲ್ಲ, ಒಂದು ಈ ಪ್ರೈಸ್ ಅಂದರೆ ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಫಿಂಗರ್ ಪ್ರಿಂಟು ಮತ್ತು ಒಂದು ಫೇಸ್ ಲಾಕ್ ಇದೆ ಅಂತ ಹೇಳ್ಬೋದು. ಮತ್ತೊಂದು ಒಳ್ಳೆ ಫೋನ್ ಅಂದರೆ, ಇಷ್ಟು ದೊಡ್ಡ ಫೋನ್ ಅಂದರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಫೇಸ್ ಲಾಕ್ ಇರಲೇಬೇಕು. ನನಗನ್ಸೋ ಪ್ರಕಾರ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟನ್ನು ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಫೋನಿನ ಪ್ರೈಸ್ ಏನಿದೆ ಇದು 30,000 ರಿಂದ 35,000ಕ್ಕೆ ಲಾಂಚ್ ಆಗ್ಬೋದು ಅಂತ ತಿಳಿಸಿದ್ದಾರೆ. ಮತ್ತು ಈ ಫೋನ್ ಯಾವಾಗ ಲಾಂಚ್ ಆಗುತ್ತಪ್ಪ ಅಂದರೆ ನವೆಂಬರ್ 2nd ವಾರ 3rd ವೀಕಲ್ಲಿ, ಅಂದರೆ 2ನೇ ವಾರ ಇಲ್ಲ 3ನೇ ವಾರದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.